ಹಲೋ ಆರ್ ಸಿ ಬಿ ಸ್ನೇಹಿತೆಯರೇ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ವಿರಾಟ್ ಕೊಹ್ಲಿ ಅವರು RCB ತಂಡದ ಜೊತೆ ಬಂದು ಸೇರಿದ್ದಾರೆ. ಈಗಾಗಲೇ ಫ್ಯಾಫ್ ಡುಪ್ಲೆಸಿ ಅವರು ತಂಡದ ಜೊತೆ ಬಂದು ಸೇರಿದರು. ಆದರೆ ಬಹಳಷ್ಟು ಜನ ವಿರಾಟ್ ಕೊಹ್ಲಿ ಅವರು ಯಾವಾಗ ಬರ್ತಾರೆ, ವಿರಾಟ್ ಕೊಹ್ಲಿ ಅವರು ಯಾವಾಗ RCB ತಂಡದ ಜೊತೆ ಬಂದು ಸೇರ್ತಾರೆ ಅಂತ ಕೇಳ್ತಿದ್ರು. ಆ ಪ್ರಶ್ನೆಗೆ ಉತ್ತರ ಈಗಾಗಲೇ ವಿರಾಟ್ ಕೊಹ್ಲಿ ಅವರು ತಂಡಕ್ಕೆ ಬಂದು ಸೇರಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಆಗಮನ RCB ತಂಡದಲ್ಲಿ ಸಂಚಲನವನ್ನೇ ಉಂಟು ಮಾಡಿದೆ ಅಂತ ಹೇಳ್ಬೋದು. ಬಹಳಷ್ಟು ಜನ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಇವತ್ತು ಸೋಷಿಯಲ್ ಮೀಡಿಯಾದ ಭಾರತದ ಕಿಂಗ್ ಯಾರು ಅಂತಂದರೆ ಅದು ಬೇರೆ ಯಾರೂ ಅಲ್ಲ, ವಿರಾಟ್ ಕೊಹ್ಲಿ ಅವರೇ. ವಿರಾಟ್ ಕೊಹ್ಲಿ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನಿದ್ದಾರೆ ಅದು ಭಾರತದಲ್ಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಇರುವ ಅತ್ಯಂತ ಅಧಿಕ ಜನಪ್ರಿಯತೆ ಅಂದರೆ ತಪ್ಪಾಗೋದಿಲ್ಲ. ಸೊ ಯಾಕಂದರೆ ಅದನ್ನು ಮಾಡಿ ತೋರಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಈ ಹಿಂದೆ ವಿರಾಟ್ ಕೊಹ್ಲಿ ಅವರು ತನ್ನ ಮಗ ಹುಟ್ಟಿದ ಒಂದು ಪೋಸ್ಟರ್ ಕೂಡ ಸಾಕಷ್ಟು ವೈರಲ್ ಆಗಿತ್ತು. 1 ಗಂಟೆಗಳಲ್ಲಿ ಅತಿ ಹೆಚ್ಚು ವ್ಯೂಸ್ಗಳನ್ನು ಪಡೆದಂಥ ಪೋಸ್ಟ್ ಇವತ್ತಿನವರೆಗೂ ಅದೇ ಆಗಿದೆ. ಅದರಿಂದಲೇ ಗೊತ್ತಾಗುತ್ತೆ ವಿರಾಟ್ ಕೊಹ್ಲಿ ಅವರ ಆಕ್ರಮಣ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ. ಸೊ ಇದೆಲ್ಲವನ್ನು ನೋಡ್ತಾ ಇದ್ದರೆ ವಿರಾಟ್ ಕೊಹ್ಲಿ ಅವರು RCBಯ ಮಟ್ಟಿಗೆ ಸಾಕಷ್ಟು ಸ್ಪಿರಿಟನ್ನು ಕೊಡ್ತಾರೆ. ಈ ಬಾರಿ ಆ ಒಂದು ಸ್ಪಿರಿಟ್ ಕಪ್ಪಾಗಿ ಕನ್ವರ್ಟ್ ಆಗುತ್ತಾ ಅಂತ ನೋಡಬೇಕಾಗಿದೆ. ಯಾಕಂದರೆ ನಾವು ಕಳೆದ ಬಾರಿ ನೋಡಿದ್ವಿ, ಗೌತಮ್ ಗಂಭೀರ್ ಅವರ ಜೊತೆ ಒಂದು ಚಿಕ್ಕ ಇಶ್ಯೂ ಆದಾಗ ಎಷ್ಟು ಜನ RCB ಫ್ಯಾನ್ಸ್ ಗೌತಮ್ ಗಂಭೀರ್ ಅವರನ್ನು ಟ್ಯಾಗ್ ಮಾಡ್ತಾಯಿದ್ರು ಅಂತ. ಸೊ ಸೋಷಿಯಲ್ ಮೀಡಿಯಾದ ಮಟ್ಟಿಗೆ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಬಟ್ಟೆ ಆರ್ಭಟ ಮಾಡ್ತಾರೆ, ಅದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ. ಆ ರೀತಿಯ ಅಭಿಮಾನಿಗಳನ್ನು ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿರಾಟ್ ಕೊಹ್ಲಿ ಅವರು ಮತ್ತು ಫ್ಯಾಫ್ ಡುಪ್ಲೆಸಿ ಅವರು ಇರ್ಬೋದು, ದಿನೇಶ್ ಕಾರ್ತಿಕ್ ಅವರು ಇರ್ಬೋದು, ಮ್ಯಾಕ್ಸ್ವೆಲ್ ಇರ್ಬೋದು, ಇವರೆಲ್ಲ ಕ್ಯಾಮರೂನ್ ಗ್ರೀನ್ ಇರ್ಬೋದು, ಇವರೆಲ್ಲ ಯಾವ ರೀತಿ ಆಡ್ತಾರೆ, ಇವರಿಂದ ನೀವು ಏನನ್ನು ಎದುರು ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ನಿಜಕ್ಕೂ ವಿರಾಟ್ ಕೊಹ್ಲಿ ಅವರು ಭಾರತ ಕ್ರಿಕೆಟ್ಗೆ ಕೊಟ್ಟಂಥ ಸಾಧನೆ ಅಪಾರ. ಅವರ ಒಂದು ಸಾಧನೆ ಏನಿದೆ ಅದು ನಿಜಕ್ಕೂ ತುಂಬಾ ಉತ್ತಮ ಅಂತ ಅಂದ್ಕೊಳ್ತೀನಿ. ಅಷ್ಟೇ ಅಲ್ಲ, ಈ ಬಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕೂಡ ಒಂದು ಮಹಿಳಾ ತಂಡ ಸೆಮಿಫೈನಲ್ಗೆ ಬಂದಿದೆ. ಸೆಮಿಫೈನಲ್ನಲ್ಲಿ 15ನೇ ತಾರೀಕು ಅವರು ಮುಂಬೈ ತಂಡವನ್ನು ಎದುರಿಸ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಸೊ ಬೆಂಗಳೂರಿನ ಮಟ್ಟಿಗೆ ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಂಗಳೂರಿನ ಅಭಿಮಾನಿಗಳಿಗೆ RCB ವುಮೆನ್ಸ್ ತಂಡ ಸೆಮಿಫೈನಲ್ ತಲುಪಿರೋದು ಒಂದು ನಿಜಕ್ಕೂ ಖುಷಿಯಾದ ವಿಚಾರನೇ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ಕೂಡ ಈ ಬಾರಿ ಕಪ್ಪನ್ನು ಗೆಲ್ಲೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾರೆ. ಈ ಬಾರಿ ಕಪ್ಪನ್ನು ಗೆಲ್ಲಲೇಬೇಕು ಅನ್ನೋಂಥ ಒಂದು ಹುಮ್ಮಸ್ಸಿನಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು ಏನಾಗತ್ತೆ ಅಂತ. ಈಗಾಗಲೇ ತಂಡವನ್ನು ಸೇರಿಕೊಂಡಿರುವಂಥ ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೇರೆ ತಂಡಗಳ ವಿರುದ್ಧ ಒಂದು ಏನು ರಣಕಹಳೆಯನ್ನು ಊದಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಯಲ್ಲಿ ತೊಡಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ನಾವು ಶುಭ್ಮನ್ ಗಿಲ್ ಅವರು ಆ್ಯಕ್ಚುಲಿ ಏನು ಗುಜರಾತ್ ತಂಡದ ನಾಯಕರಾಗಿ ನೇಮಕಗೊಂಡಿದ್ದಾರೆ. ಗುಜರಾತ್ ತಂಡ ಮೊದಲ ಬಾರಿಯೇ ಕಪ್ ಗೆದ್ದಿತ್ತು. ಹಾರ್ದಿಕ್ ಪಾಂಡ್ಯ ಅವರು ಕಪ್ಪನ್ನು ಗೆದ್ದುಕೊಂಡಿದ್ದರು. 2ನೇ ಸೀಸನ್ನಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಆ ತಂಡವನ್ನು ತುಂಬಾ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿದ್ದರು. ಆದರೆ ಈ ಬಾರಿ ಅವರ ಒಂದು ಅನುಪಸ್ಥಿತಿಯಲ್ಲಿ ತಂಡ ಇದೆ. ಅಷ್ಟೇ ಅಲ್ಲ, ಹಿರಿಯ ಆಟಗಾರ ಮೊಹಮ್ಮದ್ ಶಮಿ ಅವರು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇರೋದ್ರಿಂದ ಅವರ ಒಂದು ಅಲಭ್ಯತೆ ಕೂಡ ತಂಡವನ್ನು ಕಾಡ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ತಂಡ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದೆ. ಹಾಗಾಗಿ ತಂಡಕ್ಕೆ ಶುಭ್ಮನ್ ಗಿಲ್ ಅವರನ್ನು ನಾಯಕರಾಗಿ ನೇಮಕ ಮಾಡಿದ್ದಾರೆ. ಈ ಯುವ ಶುಭ್ಮನ್ ಗಿಲ್ ಅವರು ಯಾವ ರೀತಿ ತಂಡವನ್ನು ಮುನ್ನಡೆಸ್ತಾರೆ ಅಂತ ನೀವು ಅಂದ್ಕೊಳ್ತೀರಾ? ಶುಭ್ಮನ್ ಗಿಲ್ ಅವರು ಹಾರ್ದಿಕ್ ಪಾಂಡ್ಯರವರಂತೆ ತಂಡವನ್ನು ಮುನ್ನಡೆಸ್ತಾರ, ಗೆಲುವಿನ ಕಡೆ ತಗೊಂಡು ಹೋಗ್ತಾರ? ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಹಾಗೆ ಈ ರೀತಿಯ ಒಂದು ಶುಭ್ಮನ್ ಗಿಲ್ ಅವರಿಗೆ ನಾಯಕತ್ವ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ತಿಳಿಸಿ ಸ್ನೇಹಿತರೆ. RCB
ತಂಡದ ಮಟ್ಟಿಗೆ ನಾವು ನೋಡೋದಾದರೆ RCB ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಬಾರಿ ಎಲ್ಲರೂ ಕೂಡಿ ಸಾಂಘಿಕ ಆಟವನ್ನು ಆಡಿ ಒಂದು ಕಪ್ಪನ್ನು ಗೆದ್ದು ಕೊಡಬೇಕಾಗಿದೆ. ಹಾಗೆ ಮುಂಬೈ ಇಂಡಿಯನ್ಸ್ ಮೇಲೂ ಕೂಡ ಸಾಕಷ್ಟು ಅಂದರೆ ಏನಂದರೆ ರೋಹಿತ್ ಶರ್ಮಾ ಅವರು ನಾಯಕರಾಗಿ 5 ಟೈಟಲ್ಗಳನ್ನು ಗೆದ್ದು ಕೊಟ್ಟಿದ್ರು. ಆದರೆ ಮುಂಬೈ ಈಗ ಹಾರ್ದಿಕ್ ಪಾಂಡ್ಯರವರನ್ನು ಆ ಒಂದು ಸ್ಥಾನದಲ್ಲಿ ಕರೆದುಕೊಂಡು ಬಂದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದರ ಬಗ್ಗೆ ನಾವು ಅದೆಷ್ಟೇ ಮಾತಾಡಿದ್ರೂ ಕೂಡ ಸಾಲೋದಿಲ್ಲ. ಯಾಕಂದರೆ ರೋಹಿತ್ ಶರ್ಮಾ ಅವರು ಮುಂಬೈ ತಂಡಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಇದೆಯಲ್ಲ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಸೊ ತಮ್ಮ ಇಡೀ ಒಂದು ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದರು ರೋಹಿತ್ ಶರ್ಮಾ ಅವರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಂಬಾನಿ ಕುಟುಂಬ ರೋಹಿತ್ ಶರ್ಮಾ ಅವರಿಗೆ ದ್ರೋಹವನ್ನೇ ಬಗೆದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ರೋಹಿತ್ ಶರ್ಮಾ ಅವರು IPLನಲ್ಲಿ ಯಾವ ರೀತಿ ಆಡ್ತಾರೆ? ಸಾಕಷ್ಟು ನ್ಯೂಸ್ಗಳಿತ್ತು ರೋಹಿತ್ ಶರ್ಮಾ ಅವರು ತಂಡವನ್ನೇ ಬಿಟ್ಟು ಹೋಗ್ತಾರೆ ಅಂತ. ಆದರೆ ರೋಹಿತ್ ಶರ್ಮಾ ಅವರು ಸಾಕಷ್ಟು ಸಹನೆಯನ್ನು ಕಾದುಕೊಂಡಿದ್ದಾರೆ. ಅವರು ಇದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಹಾಗೆ ಅವರ ಮುಂಬೈ ತಂಡದ ಮೇಲಿನ ಅಭಿಮಾನವನ್ನು ಕೂಡ ಬಿಟ್ಕೊಟ್ಟಿಲ್ಲ. ತುಂಬ ಗ್ರೇಟ್ ಅನಿಸುತ್ತೆ.